ಎಸ್, ಬಾಗಲಕೋಟೆ ಬೈ ಎಲೆಕ್ಷನ್ ನ ಅಖಾಡ. ಇಲ್ಲಿ ಚುನಾವಣಾ ಪ್ರಚಾರದ ಅಸ್ತ್ರಗಳು, ಕಾಂಗ್ರೆಸ್ ಪ್ರಚಾರದ ಅಸ್ತ್ರಗಳೇನು ಬನ್ನಿ ನೋಡೋಣ. ಎಸ್, ಮೇಟಿ ನಿಧನ ನಂತರ ತೆರವಾಗಿತ್ತು. ಸೊ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸಮಬಲದ ಹೋರಾಟ ನಡೆಸಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳೇ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಅಸ್ತ್ರ ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ಈ ಕ್ಷೇತ್ರಕ್ಕೆ ಮೇಟಿ ತುಂಬಾ ಲಾಂಗ್ ಟರ್ಮ್ಗೆ MLA ಆಗಿದ್ರು, ಮಂತ್ರಿ ಕೂಡ ಆಗಿದ್ರು. ಹಾಗಾಗಿ ಅವ್ರ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರ. ಮುಸ್ಲಿಂ ಪ್ರಾಬಲ್ಯ ಇದೆ, ಆದ್ರೂ ಕೂಡ ಏನು ಕೋಮು ಸೌಹಾರ್ದತೆಯನ್ನ ಕಾಪಾಡ್ಕೊ ಬಂದಿರೋದು ಕಾಂಗ್ರೆಸ್ ಮತ್ತೆ ಮೇಟಿ ಅವ್ರಿಗೆ ಇರ್ತಕ್ಕಂಥ ಒಂದು ಚಾರ್ಮು. ಇನ್ನು ಸತೀಶ್ ಜಾರಕಿಹೊಳಿ ಕಾರ್ನರ್ ಮೀಟಿಂಗ್ಸ್ ಮಾಡಿದ್ರು ಸಿಕ್ಕಾಪಟ್ಟೆ ಎಲೆಕ್ಷನ್ ಟೈಮಲ್ಲಿ. ಅವರ ಒಂದು ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗಿದೆ, ಕಾಂಗ್ರೆಸ್ಗೆ ಲಾಭ ಆಗಿದೆ ಅಂತ. ಇನ್ನು ಸಿದ್ದರಾಮಯ್ಯನವರು ಈ ಹಿಂದೆ ಬಾದಾಮಿಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, ಹಾಗಾಗಿ ಇದು ಕೂಡ ಪ್ರತಿಷ್ಠೆಯ ಕ್ಷೇತ್ರ. ಹಾಗಾಗಿ ಅವರು ಅಲ್ಲಿ 5 ದಿನ ಠಿಕಾಣಿಯನ್ನ ಹೂಡಿದ್ರು ಬಾಗಲಕೋಟೆಯಲ್ಲಿ, ಅದು ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ ಅಂತ. ಆಮೇಲೆ ಚರಂತಿಮಠ ಸಹೋದರ ಬಸವರಾಜ ಚರಂತಿಮಠ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದು ಬಿಜೆಪಿಗೆ ಹೊಡೆತ ಆಗ್ಬೋದು, ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರ. ಇದು ಕಾಂಗ್ರೆಸ್ನ ಪ್ರಚಾರದಲ್ಲಿ ಬಳಸಂತ ಒಂದು ಅಸ್ತ್ರ, ಅವ್ರಿಗೆ ಪಾಸಿಟಿವ್ ಆಗಬಹುದಂತ ಒಂದು ಅಂಶಗಳು ಕಾಂಗ್ರೆಸ್. ಅನುಕಂಪದ ಅಲೆ ಬೇರೆ, ಅಲ್ಲಿ ಅನುಕಂಪದ ಆಧಾರದ ಮೇಲೆ ಅಯ್ಯೋ ಕೊನೆ ಕ್ಷಣದವರೆಗೂ ಕೂಡ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಇದ್ದು 3-4 ಜನ ಮಕ್ಕಳಲ್ಲಿ ಎಲ್ಲರೂ ನನಗ್ ಬೇಕು, ಅವರಿಬ್ಬರು ಬ್ರದರ್ಸ್ ಕಿತ್ತಾಡ್ತಿದ್ರು, ಹೆಣ್ಮಕ್ಳು ಅವರು ನನ್ಗೆ ಬೇಕಂತ ಇದ್ರು. ಸೊ ನನಗೂ ಬೇಕು ಅಂತ ಅವ್ರಿಗೆ ಸಭೆ ಮೇಲೆ ಸಭೆ ಮಾಡಿ ಎಲ್ಲರಿಗೂ ಮನವೊಲಿಸಿ ಕೊನೆಗೆ ಉಮೇಶ್ಗೆ ಕೊಟ್ರು. ಬಿಜೆಪಿ ಬಳಸಿದಂತ ಅಸ್ತ್ರಗಳೇನು? ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ಅಭಿವೃದ್ಧಿಯ ಅಜೆಂಡಾ, ಆಡಳಿತ ವಿರೋಧಿ ಅಲೆ, ಗ್ಯಾರಂಟಿಗಳ ಫೇಲಿಯರ್, ಮೋದಿ ಅವರ ವರ್ಚಸ್ಸು ಮತ್ತು 2023ರ ಚರಂತಿಮಠ್ ಬ್ರದರ್ಸ್ ಫೈಟ್ ನಿಂದಾದಂತಹ ಮತ ವಿಭಜನೆ. ಸೊ ಕಾಂಗ್ರೆಸ್ಗೆ ಏನು ಲಾಭ ಆಗಿತ್ತು ಅದು ಈಗ ಬಿಜೆಪಿಗೆ ಲಾಭವಾಗುವಂತಹ ಚಾನ್ಸಸ್ ಇದೆ. ಡೆಫಿನೆಟ್ಲಿ ಇಲ್ಲಿ ತುಂಬಾ ದೊಡ್ಡ ಇಶ್ಯೂ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ದುರಾಡಳಿತ. ಅದನ್ನ ನೋಡಿ ಮತ್ತೆ ಕಳೆದ ಬಾರಿ ನನ್ನನ್ನು ಸೋಲಿಸಿದ್ದೀರಿ, ನನಗೆ ಈ ಬಾರಿ ಒಂದು ಅನುಕಂಪದ ಆಧಾರದ ಮೇಲೆ ನನಗೂ ಕೂಡ ನೀವು ಮತಗಳನ್ನ ಕೊಡಿ. ಮತ್ತು ಉಮೇಶ್ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡುವಂತಹ ವ್ಯಕ್ತಿತ್ವ ಅಲ್ಲ, ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡುವಂತಹ ವ್ಯಕ್ತಿನೂ ಅಲ್ಲ. ಇವನ್ ಇಂಟರ್ವ್ಯೂಸ್ ಸ್ಕಿಪ್ ಮಾಡಿದಾರ, ನಾನು ನೋಡೇ ಇಲ್ಲ. ಅವರು ಮಾತಾಡಕ ಅಂದ್ರೆ ತುಂಬಾ ಮೀಡಿಯಾ ಫ್ರೆಂಡ್ಲಿನ ಅಥವಾ ಮಾತಾಡಕ್ಕೆ ಅಷ್ಟೊಂದು ಫ್ಲೂಯೆಂಟ್ ಇಲ್ಲ, ಜಾಸ್ತಿ ಮಾತಾಡಲ್ಲ ಅವರು. ಹಾಗಾಗಿ ಎಲ್ಲೂ ಅವರು ಇಂಟರ್ವ್ಯೂ ಕೊಡೋರಾಗಿರ್ಬೋದು ಮಾತಾಡೋಕೆ ಕಮ್ಮಿ ಮಾಡಿದ್ರು. ಒಂದ್ ರೀತಿ ಪ್ರತಿಷ್ಠೆ ಕಾಂಗ್ರೆಸ್ಗೆ ಅಷ್ಟೇ, ಇದು ವ್ಯಕ್ತಿಗಲ್ಲ. ವ್ಯಕ್ತಿಗಲ್ಲ ಆಯ್ನು. ಆಮೇಲೆ ಯತ್ನಾಳ್ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಅದೇ ಅದು ಫ್ಯಾಕ್ಟರ್ ಇದೆ ಈಗ ಯತ್ನಾಳ್ ಎಫೆಕ್ಟ್ ಹೇಗಿತ್ತು ಅಂತ. ಸೊ ಇನ್ನು ಮತದಾನದ ಬಳಿಕ ಅಲ್ಲೂ ಒಂದು ಇದಾಯ್ತು ಸತೀಶ. ಮೊನ್ನೆ ನಾನು ಸುದ್ದಿ ಓದ್ದೆ, ಏನೋ ತಾಲೂಕು ಘಟಕದಲ್ಲಿ ಕಾಂಗ್ರೆಸ್ನ ಇಬ್ಬರನ್ನ ಯಾರನ್ನೋ ಕ್ರಮ ತಗೊಂಡು ಉಚ್ಚಾಟನೆ ಮಾಡಿದ್ರು ಅಂತ. ಈ ಕಾಂಗ್ರೆಸ್ ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಇಂತ ಉಚ್ಚಾಟನೆಗಳನ್ನ ಮಾಡ್ತಾ ಇರೋದ್ ನೋಡಿದ್ರೆ ಇವರಿಗೆ ಇಲ್ಲೂ ಕೂಡ ಭಯ ಕಾಡ್ತಾ ಇದೆಯಾ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ವೀರಣ್ಣ ಚರಂತಿಮಠ್ ಅವರು ಒಂಥರ ಇನ್ನೂ ಕೂಡ ಒಂದು ಜಮೀನ್ದಾರಿಕೆಯ ಸಾಹುಕಾರಿಕೆಯ ಮೂಡ್ನಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮನೆಗೂ ಒಳಗ್ ಹೋಗಿ ಕೈಕಾಲ್ ಹಿಡಿದು ಆಮೇಲೆ ಕಾರ್ಯಕರ್ತರು ಮನೆ ಹತ್ರ ಬಂದ್ರು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ ಅಂತ. ಈಗ ನೀವು ಎಂತ ದೊಡ್ಡ ಲೀಡರ್ ಇರ್ಲಿ, ಎಂತ ಕೋಟಿ ಗಟ್ಲೆ ಬಾಳ್ಲಿ, ಎಲೆಕ್ಷನ್ ಟೈಮ್ ಬಂದಾಗ ಅಪ್ಪ ಅಣ್ಣ ತಮ್ಮ ಅಂತ ಇರ್ತಾರೆ. ಆದ್ರೆ ವೀರಣ್ಣ ಚರಂತಿಮಠ್ ಒಂಥರ ಒಂದು ಸಾಹುಕಾರಿಕೆಯ ಮೋಡಲ್ಲೇ ಇದ್ದಾರೆ. ಅದು ಒಂದ್ ಸ್ವಲ್ಪ ಜನರಿಗೆ ಬೇಸರ ಅಲ್ಲಿ. ಈಗ ಹೆಂಗ್ ಮಾಡ್ತಾರ, ನಾಳೆ ಗೆದ್ರ ನಮ್ಗೆ ಸಿಗ್ತಾರ ಇಲ್ಲ ಇವರು ಅನ್ನೋ ತರದಲ್ಲಿ. ಅದರ್ವೈಸ್ ಆಲ್ಸೋ ಬಿಜೆಪಿ ಮಾತ್ರ ಇಲ್ಲಿ ಸಿಕ್ಕಾಪಟ್ಟೆ ಪ್ರಚಾರವನ್ನ ಮಾಡಿದೆ. ಹಾಗೆ ನೋಡಿದ್ರೆ ಕಳೆದ ಒಂದು 3 ಚುನಾವಣೆಗಳಲ್ಲೇ ಫಲಿತಾಂಶ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಟ್ರೆಂಡ್ ಹಾಕಿದ್ದಾರೆ ಒಂದು. ಈಗ ನೇರ ಏನಾಗಿದೆ ಅಂದ್ಬಿಟ್ಟು 2 ಕ್ಷೇತ್ರದಲ್ಲಿ ಬಿಜೆಪಿ 28 ಗೆದ್ರೆ ಒಂದ್ ರೀತಿ ಹೊಸ ಟ್ರೆಂಡ್ ಆಗ್ಬೋದು ಅಂತ. ರಾಜ್ಯ ಸರ್ಕಾರ ವಿರುದ್ಧ ಜನ ವಿರೋಧಿ ಅಲೆ ಇರುತ್ತೆ ಅನ್ನೋದು ಬಿಜೆಪಿ ಗೆದ್ಬಿಟ್ರೆ ಹಿಂಗ್ ಆಗ್ಬೋದು ಅಂತ. ಆಮೇಲೆ ಪಂಚಾಯತಿ GB 2023ಗೆ ದಿಕ್ಸೂಚಿ ಎಲ್ಲ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇದು ನಮ್ಮವರು ಆಗಬಹುದು ಅಂತ ಲೆಕ್ಕಾಚಾರ ಆಗ್ತಿದೆ, ಬಟ್ ಅಷ್ಟು ಈಸಿ ಅಲ್ಲ. ಆಡಳಿತ ವಿರೋಧಿ ಈಗ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತ್ರೆ ಡೆಫಿನೆಟ್ಲಿ ಆಡಳಿತ ವಿರೋಧಿ ಅಲೆ, ಡೆಫಿನೆಟ್ಲಿ ಆಡಳಿತ ವಿರೋಧಿ ಅಲೆ. ಯಾಕೆ ಅಂತಂದ್ರೆ ಅಲ್ಲಿ ಈಗ ಇದು ಯಾರು ಸಮರ್ಥ್ಗೆ ಅಲ್ಲಿ ಶಾಮನೂರು ಅವರ ಫ್ಯಾಮಿಲಿ ಬ್ಯಾಕಪ್, ಮೇಟಿಗೆ ಅನುಕಂಪದ ಅಲೆ. ತುಂಬಾ ಅವ್ರನ್ನ ಕ್ಯಾಂಡಿಡೇಟ್ ಗಳನ್ನ ವಿರೋಧಿಸೋದಕ್ಕೆ ಯಾವ ಕಾರಣನೂ ಇಲ್ಲ. ಕ್ಯಾಂಡಿಡೇಟ್ ಗಳನ್ನ ವಿರೋಧಿಸೋದಕ್ಕೆ ಯಾವ ಕಾರಣ ಇಲ್ಲ. ವ್ಯಕ್ತಿಗತವಾದಂತ ಈತ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಬೇಡ ಅನ್ನೋದಿಲ್ಲ. ಈಗ ಪಕ್ಷದ ಆಧಾರದ ಮೇಲೆ ಒಟ್ಟು ಹಾಕ್ಬೇಕಿಲ್ಲ. ಸೊ ಹಾಗಾಗಿ ಇಲ್ಲಿ ಎಸ್ಪೆಷಲಿ ಬಾಗಲಕೋಟೆಯಲ್ಲಿ 2 ಕಾಂಗ್ರೆಸ್ ಸೋತಾರೆ. ಇದು ಒಂದು ಮೆಸೇಜ್ ಕಾಂಗ್ರೆಸ್ ಪಾರ್ಟಿ.
2 ವರ್ಷಗಳಲ್ಲಿ ಸರಿ ಮಾಡ್ಕೊಳ್ಳಿ, ಇಲ್ದಿದ್ರೆ ನಿಮ್ ಕಾದಿದೆ ಮಾರಿ ಹಬ್ಬ ಅಲ್ಲ ಅಂತ. ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ, GBA ಬರುತ್ತೆ, ಅದಕ್ಕೊಂದ್ ರೀತಿ ಅಷ್ಟೊತ್ತಿಗೆ ಅಲರ್ಟ್ ಆಗಿ ಸರಿ ಮಾಡ್ಕೊಳ್ಬೇಕು. ಡೆಫಿನೆಟ್ಲಿ. ಸೊ ಇದು ದಿಕ್ಸೂಚಿ ಆಗಬಹುದು. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದರೆ ಬಿಜೆಪಿಯಲ್ಲಿ ಮಹತ್ತರವಾದಂತಹ ಬದಲಾವಣೆಗಳಾಗುತ್ತೆ. ವಿಜೇಂದ್ರ ಸ್ಟ್ರಾಂಗ್ ಆಗ್ತಾರೆ. ವಿಜೇಂದ್ರ ಸ್ಟ್ರಾಂಗ್ ಆಗಿ ಇಷ್ಟು ದಿನ ಅಪ್ಪ ಎಣ ಅಂತ ಹೇಳಿ ಎಲ್ಲಾರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರು. ಬಟ್ ರೆಬಲ್ಸ್ ಯಾರು ತಮ್ಮ ಒಂದು ಕೋಪ ತಾಪವನ್ನ ಕಡಿಮೆ ಮಾಡಿ ವಿಜೇಂದ್ರ ಅವ್ರಿಗೆ ಸಾಥ್ ಕೊಡುವಂತಹ ಯಾವುದೇ ರೀತಿಯಾದಂತಹ ಹೆಜ್ಜೆ ಇಡ್ಲಿಲ್ಲ. ಬಟ್ ದಾವಣಗೆರೆಯಲ್ಲಿ ಸ್ವಲ್ಪ ದಾವಣಗೆರೆಯಲ್ಲಿ ಬಿಕಾಸ್ ಅದು ಹೈಕಮಾಂಡ್ ನಿಂದಾನೇ ಫೈನಲ್ ಆದಂತಹ ಒಂದು ಕ್ಯಾಂಡಿಡೇಟ್ ಆದ್ರಿಂದ ಅಲ್ಲಿ ತುಟಿ ಪಿಟ್ಟಕ್ಕಂದ್ರೆ ಕತ್ತರಿಸ್ಬಿಡ್ತಾರೆ ಅಂತ BP ಹರೀಶ್ ಆಗಿರ್ಬೋದು ಅಥವಾ ಸಿದ್ದೇಶ್ವರ ಆಗಿರ್ಬೋದು ಎಲ್ಲರೂ ಸುಮ್ಮನೆ ಇದ್ರು. ರೇಣುಕಾಚಾರ್ಯ ಇವ್ರು ಸಪೋರ್ಟ್ ಮಾಡ್ತಾರೆ. ಈಗ ಅಲ್ಲಿ ರವೀಂದ್ರನಾಥ್ ಆಗಿರ್ಬೋದು, ಸಿದ್ದೇಶ್ವರ ಅವ್ರದೇ ಆದ ಕ್ಯಾಂಡಿಡೇಟ್ಸ್ ಇದ್ರು. ಬಟ್ ಇಬ್ರನ್ನು ಬಿಟ್ಟು ಹೊಸ ಕ್ಯಾಂಡಿಡೇಟ್ ಅಲ್ಲಿ ಕೊಟ್ಟರು, ಹೈಕಮಾಂಡ್ ಇಂದ ಬಂತು. ಹಿಂಗಾಗಿ ಹೈಕಮಾಂಡ್ ಇಂದ ಬಂದಿರೋದ್ರಿಂದ ನಾವು ಇಲ್ಲಿ ನೆಗೆಟಿವ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಒಗ್ಗಟ್ಟಾದ್ರು. ಬಟ್ ವಿಜೇಂದ್ರ ಅವ್ರ ವಿಷಯ ಬಂದಾಗ ಇವ್ರು ಒಗ್ಗಟ್ಟಾಗ್ತಾರ? ಒಂದ್ ವೇಳೆ ಸೋತ್ರೆ ಡೆಫಿನೆಟ್ಲಿ ಇವರೆಲ್ಲ ರೆಬಲ್ಸ್ ಎಲ್ಲ ಒಗ್ಗಟ್ಟಾಗ್ತಾರೆ. ಬಟ್ ಗೆದ್ರೆ ವಿಜೇಂದ್ರ ಸ್ಟ್ರಾಂಗ್ ಆಗ್ತಾರೆ, ರೆಬಲ್ಸ್ ನನ್ನ ಬುಲ್ಡೇಜ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಚೇಂಜ್. ಯಾಕಂದ್ರೆ 2 ವರ್ಷದಲ್ಲಿ ಒಂದು ಗಟ್ಟಿ ನಾಯಕತ್ವ ಬೇಕು ಬಿಜೆಪಿಗೆ. ಇವರು ಇದೇ ರೀತಿ ಮನೆಯೊಂದು 3 ಬಾಗಿಲು ತರ ಹೋದ್ರೆ ಇವರಿಗೆ ಅನುಕೂಲಕರವಾದಂತ ವಾತಾವರಣ ಇದ್ರೂ ಎನ್ಕ್ಯಾಶ್ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಆಫ್ ಇವ್ರದ್ದು ಭಿನ್ನಮತ ಒಳಜಗಳ. ಇವರು ಸಾಂಪ್ರದಾಯಿಕವಾಗಿ ಭಾರಿ ಫೇಮಸ್ ಈ ಒಳಜಗಳಕ್ಕೆ ಇವರು. ಹೀಗಾಗಿ ಅದನ್ನ ಶಮನ ಮಾಡ್ಕೊಳ್ಳಕ್ಕೆ ಈ ರಿಸಲ್ಟ್ ಏನಿದೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಜೆಪಿಗೆ. ಬಟ್ ಕಾಂಗ್ರೆಸ್ ಯಾವ ಲೆವೆಲ್ಗಿದೆ ಅಂದ್ರೆ ಸೋತ್ರು ಗೆದ್ರು ತಮ್ಮ ಕಾಲ್ ಮೇಲೆ ತಾವು ಚಪ್ಪಡಿ ಕಲ್ಲು ಹಾಕೊಳ್ಳಕ್ಕೆ ರೆಡಿಯಾಗಿದ್ದಾರೆ. ಇವ್ರು ಇದರಿಂದ ಎರಡೂ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ಆಗಿದೆ ಕಾಂಗ್ರೆಸ್ ನಲ್ಲಿ. ಸೊ ಏನ್ ಬೇಕಾದ್ರೂ ಆಗೋ ತರ ಕಾಣಿಸ್ತಾ ಇದೆ ಸದ್ಯಕ್ಕೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ತಮಿಳ್ನಾಡಿಗೆ ಹೋಗ್ಬಿಡೋಣ ನಾವು. ಎಸ್, ಪಂಚರಾಜ್ಯಗಳದ್ದು ತಮಿಳ್ನಾಡಿಗೆ ಹೋಗೋಣ ಈಗ. ಎಸ್, ಇನ್ನು ಪಂಚರಾಜ್ಯಗಳಲ್ಲಿ ತುಂಬಾನೇ ಗಮನ ಸೆಳೆದಿರುವಂತಹ 2 ಪ್ರಮುಖ ರಾಜ್ಯಗಳು. ಒಂದು ನಮ್ಮ ದಕ್ಷಿಣದ ನಮ್ಮ ನೇಬರ್ ತಮಿಳ್ನಾಡು, ಇನ್ನೊಂದು ದೀದಿ ಮಮತಾ ಬ್ಯಾನರ್ಜಿ ಅವರ ವೆಸ್ಟ್ ಬೆಂಗಾಲ್ ಅಂತಂದ್ರು. ನಾನು ಹೇಳದ್ನಲ್ಲ, ಒಂದು ಸಾವು ಬದುಕಿನ ನಡುವಿನ ಹೋರಾಟ ಅನ್ನೋ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಕಳೆದ ಬಾರಿ ಆ ಏನಂತಾರೆ ಅದು ಇದಿರುತ್ತಲ್ಲ, ಯಾವುದು ರೋಗಿಗಳನ್ನ ಅದ್ರಲ್ಲಿ ಬಂದ್ಬಿಟ್ಟಿದ್ರು ಅವರು. ಈ ಸರ್ನ ತಲೆಗೆ ಪಟ್ಟಿ ಹಾಕೊಂಡು ನನ್ನನ್ನ ಒಡೆದ್ರು, ನನ್ನನ್ನ ಬಡಿದ್ರು, ನನ್ನನ್ನ ಏನೇನೋ ಮಾಡಿದ್ರು ಅಂತ. ಬಟ್ ಈಗ ವೆಸ್ಟ್ ಬೆಂಗಾಲ್ ನಲ್ಲಿ ಆ ತರ ಹೋರಾಟ ಇದೆ. ಬಟ್ ತಮಿಳ್ನಾಡಿನಲ್ಲೂ ಕೂಡ ಜನ ಹಾದಿ ಬೀದಿ, ನನಗೆ ಯಾರೋ ಮನೆ ಕೇಳ್ತಾ ಇದ್ರು ಅಂಗಡಿಯಲ್ಲಿ, ದಿನಸಿ ಅಂಗಡಿಯಲ್ಲಿ, ಮೇಡಮ್ ತಮಿಳ್ನಾಡಲ್ಲಿ ವಿಜಯ್ ಎಷ್ಟು ತಗೊಳ್ಬಹುದು ಮೇಡಮ್, ದೀದಿ ವಿನ್ ಆಗ್ತಾರ ಮೇಡಮ್? ಈ 2 ಸ್ಟೇಟ್ಸ್ ಇಡೀ ದೇಶಾದ್ಯಂತ ಗಮನ ಸೆಳೆದಿರುವಂತಹ ಸ್ಟೇಟ್ಸ್.